ನಿಮಗೆ ಕೇಳಿಸ್ತಾ ಇದೆಯಾ? ನಮ್ಮ ಕೇಳಿಸ್ತಿದೆಯಾ? ಹಲೋ ಹಲೋ, ಮೈಕ್ ಟೆಸ್ಟಿಂಗ್. ನಿಮಗೆ ಕೇಳಿಸ್ತಾ ಇದೆಯಾ? 1 million 2 million. ಹಲೋ ಹಲೋ, ಹೋಗುಂಡು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮ್ಗೆಲ್ಲರ ಕ್ವೆಶನ್ಸ್ಗೂ ನನ್ನ ಹತ್ರ ಇವತ್ತು ಆನ್ಸರ್ ಇದೆ. ಐ ಥಾಟ್ ಐ ವಿಲ್ ಆನ್ಸರ್ ಟುಡೇ. ಮನೆಯಲ್ಲಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಡ್ತೀನಿ, ಬಟ್ ಯು ಸ್ಟಿಲ್ ವಾಂಟ್ ಟು ಹ್ಯಾವ್ ಔಟ್ಸೈಡ್ ಫುಡ್. ಹೆಂಗೆ ಹೆಂಗೆ ಗುಂಡು? ನಿಂಗೇನು ಬೇಕು ಅದನ್ನು ನಾನು ಮಾಡಿಕೊಡ್ತಿರ್ಲಿಲ್ಲ. ಓಕೆ, ತಿನ್ಬಿಡು, ಆಮೇಲೆ ವಿಲ್ ಮೇಕ್ ವಿಡಿಯೋ. ಇನ್ಫ್ಯಾಕ್ಟ್ ಐ ನೆವರ್ ರಿಯಲಿ ಲೈಕ್ ಇಲ್ಲಿ ಇಂಡಿಯನ್ ಫುಡ್ ಬಿಟ್ಟು ಬೇರೆ ಯಾವುದು ಇಷ್ಟ ಆಗ್ತಾ ಇರಲಿಲ್ಲ. ಸಮ್ ಹಾವ್ ನನಗಿದು ಫುಲ್ ಟೇಸ್ಟಿ ಅನಿಸ್ತದೆ. ಇದರಲ್ಲಿ ಓಕೆ, ಲೆಟ್ ಮಿ ಶೋ ಯು. ಕ್ವಾಂಟಿಟಿ ತುಂಬ ಜಾಸ್ತಿ ಇದೆ, ಐ ಕಾಂಟ್ ಈಟ್. ಟೊಮೆಟೋಸ್, ಲೆಟ್ಯೂಸ್ ಇದೆ, ಚಿಕನ್ ಮತ್ತು ಹಮ್ಮಸ್ ಇದೆ, ಆ್ಯಂಡ್ ರೈಸ್. ಆ್ಯಕ್ಚುಲಿ ಟೇಸ್ಟ್ ವೈಸ್ ಇಟ್ಸ್ ಗುಡ್, ಸರ್ಪ್ರೈಸಿಂಗ್ಲಿ. ನಾನು ಈ ಥರದ್ದು ಯಾವುದು ಯೂಶ್ವಲಿ ಟೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಐ ಆಮ್ ಲೈಕಿಂಗ್ ದಿಸ್. ಬರುತ್ತೆ ಆಲ್ಮೋಸ್ಟ್ ಅದೇ ಇದೆ, ಬಟ್ ದೆನ್ ರೈಸ್ ಇಲ್ಲ, ಅದ್ರ ಬದಲು ಫ್ರೈಸ್ ಇದೆ, ಫ್ರೈಸ್ ವಿಚ್ ಹಿ ಲೈಕ್ಸ್. ಓಕೆ, ಇದು ಫಿನಿಶ್ ಮಾಡಿ ವಿಲ್ ಕಂಟಿನ್ಯೂ. ನಾವಿವತ್ತು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ, ಆ್ಯಂಡ್ ಆಲ್ಸೋ ಕ್ವೆಶನ್ಸ್ ಕೇಳಿದ್ವಿ. ಕ್ವೆಶನ್ಸ್ ಕೇಳಿ ಅಂತ ಕೇಳಿದೆ ಅಲ್ಲ, ಸೊ ಐ ಥಾಟ್ ಇವತ್ತು ರೆಕಾರ್ಡ್ ಮಾಡೋಣ ಅಂತ. ಸಿನ್ಸ್ ಎಲ್ಲೂ ಹೊರಗಡೆ ಹೋಗಿಲ್ಲ, ಇವಾಗ ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಮೇಲ್ಗಡೆ ಹೋಗಿ ಚಿಲ್ ಮಾಡೋಣ ಅಂದ್ಕೊಂಡ್ವಿ, ಆ್ಯಂಡ್ ಆಲ್ಸೋ ಅಲ್ಲೇ ಆನ್ಸರ್ ಮಾಡೋಣ ಅಂತ. ಸೊ ಲೆಟ್ಸ್ ಗೋ. ಇನ್ಫ್ಯಾಕ್ಟ್ ಈ ಮನೆಗೆ ಬಂದು ಆಲ್ಮೋಸ್ಟ್ ಎಷ್ಟು ಮಂತ್ಸ್ ಆಯಿತು ಗುಂಡು? ಯಾವ ಕಡೆ? ಈ ಕಡೆ 3.5 4 ಮಂತ್ಸ್ ಆಗಿದೆ. ಬಟ್ ನನಗಿನ್ನ ಯಾವ ಕಡೆ ಹೋಗಿ ಯಾವ ಕಡೆ ಬರಬೇಕಂತ ಗೊತ್ತಾಗಲ್ಲ. ಸೊ ಬರತ್ತಿರ್ತಾನೆ ಎವ್ರಿ ಟೈಮ್. ಸೊ ಹಿಂದೆ ನಾನು ಐ ಜಸ್ಟ್ ಫಾಲೋ ಅಷ್ಟೇ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಕ್ವೆಶನ್ಸ್ ಕೇಳ್ತೀರಾ ಅಂತ. ಸೊ ಇನ್ಸ್ಟಾಗ್ರಾಮ್ಗಿಂತ ಐ ಥಾಟ್ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಫುಲ್ ಕಂಪ್ಲೀಟಾಗಿ ಮಾಡಿದ್ರೆ ಬೆಟರ್ ಅಂತ. ಸೊ ಚಳಿ ಇದೆಯಲ್ಲಪ್ಪ, ನಂಗೆ ಚಳಿ ಆಗ್ತಾಯಿದೆ. ಲೈಟ್ ಫಿಕ್ಸ್ ಮಾಡಿದ್ದೀನಿ ಉಂಡು. ನಿಮ್ಗೊಂದು ಮೈಕ್ ಹಾಕೋಣ. ಇದು ನನಗೆ ಆಯಿತಾ? ನಾನು ಕರೆಕ್ಟಾಗಿ ಕಾಣಿಸ್ತಾ ಇದ್ದೆ ಕೂದಲು ನೋಡ್ಕೊಬಿಡ್ತೀನಿ. ಇಟ್ಸ್ ಓಕೆ, ಐ ಥಿಂಕ್ ಇಟ್ ಶುಡ್ ಬಿ ಓಕೆ. ಆಲ್ ರೈಟ್, ವಿ ಆರ್ ಆಲ್ ಸೆಟ್. ನೀವೆಲ್ಲ ಕೇಳಿದ ಕ್ವೆಶನ್ಸಿಗೆ ಇವತ್ತು ಆನ್ಸರ್ ಮಾಡೋಕ್ಕೆ ಅಂತ ನಾನು ನನ್ನ ಗುಂಡು ಕೂತ್ಕೊಂಡಿದ್ದೀವಿ. ಫಸ್ಟ್ ಕ್ವೆಶನ್ ಆಯಿತಾ? ತುಂಬ ಜನ ಕೇಳಿರೋ ಕ್ವೆಶನ್ ಏನಂದರೆ ನಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ. ಇದೆಲ್ಲ ಕ್ವೆಶನ್ಸ್ ಬರೋದಕ್ಕೂ ಆ್ಯಕ್ಚುಲಿ ತೋರಿಸಿಲ್ಲ, ಎಲ್ಲದನ್ನೂ ಕೇಳಿಲ್ಲ. 1-2-3 ಹೇಳಿದ್ದೀನಿ, ಬಟ್ ಲವ್ ಮ್ಯಾರೇಜನ್ನು ಹೆವಿಯಾಗಿ ಬಂದುಬಿಟ್ಟಿದೆ. ಐ ಮೀನ್ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ. ನಾವಿಬ್ಬರದು ಇನ್ಫ್ಯಾಕ್ಟ್ ಪ್ಯೂರ್ಲಿ ಲವ್ ಮ್ಯಾರೇಜ್ ಆಗಿತ್ತು ನಾವಿಬ್ಬರು. ಎಲ್ಲರಿಗೂ ನಾನೇ ಬರೀ ಸ್ಟೋರಿ ಹೇಳೋದಾಗಿದೆ, ಭರತ್ ಯಾವತ್ತೂ ಸ್ಟೋರಿ ಹೇಳಿಲ್ಲ. ಭರತಿಗೆ ಕೇಳೋಣ, ನೀನೇ ಹೇಳುಗುಂಡು ನಾವಿಬ್ಬರದ್ದು ಲವ್ ಸ್ಟೋರಿ ನೀನು ಹೇಳಿದ್ರೆ ಚೆಂದ. ಬಟ್ ನಾವು ಫಸ್ಟ್ ಹೆಂಗೆ ಮೀಟ್ ಆಗಿದ್ದು ಅನ್ನೋದು ಹೇಳ್ತೀನಿ. ನಾವಿಬ್ಬರು ಫಸ್ಟ್ ಮೀಟ್ ಆಗಿದ್ದು TCS ಆಫೀಸ್ ಬ್ಯಾಂಗ್ಳೂರಲ್ಲಿ. ಅಲ್ಲೇ ನಮ್ಮ ಫಸ್ಟ್ ಮೊದಲನೆಯ ಭೇಟಿ. ಇನ್ನು ಮುಂದೆ ಫುಲ್ ಸ್ಟೋರಿ ಹೇಳಿದರೆ ಒಂದು ಫುಲ್ ಎಪಿಸೋಡ್ ಬೇಕು ಅನಿಸುತ್ತೆ. ಸೊ ನಾನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ, ಅಫ್ಕೋರ್ಸ್ ಇದೆ. ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾರೋರಿಗೆ ಇದು ನಮ್ಮಿಬ್ರದ್ದು ನೀವು ಅಂದ್ಕೊಂಡಿದ್ದ ಥರ ಏನೂ ನಡೀತಾ ಇರಲಿಲ್ಲ. ನಿಮ್ಮಿಂದನೇ ಅರ್ಧ ಒಂದು ಸ್ವಲ್ಪ ನಮಗೆ ಫೀಲಿಂಗ್ಸ್ ಬರೋ ಥರ ಮಾಡಿದ್ದು. ಸೊ ಫ್ರೆಂಡ್ಸು ಕಲೀಗ್ಸ್ ಎಲ್ಲ ಸ್ವಲ್ಪ ಏನೇನೋ ಇವರಿಬ್ಬರು ಏನೋ ನಡೆಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ರು. ನಮ್ಮದೇನೂ ನಡೀತಾ ಇರಲಿಲ್ಲ. ವಿ ಜಸ್ಟ್ ಹ್ಯಾಡ್ ಪ್ರಾಬ್ಲಿ ಸ್ವಲ್ಪ ಕ್ರಶ್ ಇತ್ತು ಒಂಚೂರು ಅಷ್ಟೇ, ಬಟ್ ಏನೂ ಇರಲಿಲ್ಲ. ಆ್ಯಂಡ್ ದೆನ್ ಭರತ್ US ಹೋದ್ಮೇಲೆ ಒಂದು ಬಿಟ್ಟಾದ್ಮೇಲೆ ಆಫೀಸ್ ಬಿಟ್ಟಾದ್ಮೇಲೆ ಜಾಸ್ತಿ ಆಗಿದೆ ಇಬ್ಬರು. ಅವನು ಬೇಗ ಬಿಟ್ಟ, 1 ವರ್ಷ ಬಿಟ್ಟ MS ಮಾಡಬೇಕಂತ US ಬಂದುಬಿಟ್ಟ. ಆ್ಯಂಡ್ ಅವಾಗಿಂದ ಚುಚ್ಚು ಸ್ಟಾರ್ಟ್ ಆಯಿತು. ಆಮೇಲೆ ಟ್ವಿಸ್ಟ್ ಟರ್ನ್ಸ್ ಎಲ್ಲ ಆಗಿ ನಮ್ಮ ಮನೇಲಿಂತೂ ಆರಾಮ್ಸೆ ಒಪ್ಕೊಂಡ್ರು, ಅವ್ರ ಮನೇಲೂ ಆರಾಮ್ಸೆ ಒಪ್ಕೊಂಡ್ಬಿಟ್ರು. ಸ್ಟೋರಿನ ಪ್ರಾಬ್ಲಿ ಇನ್ನೊಂದು ಎಪಿಸೋಡ್ ಥರ ಮಾಡಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಾವು ಹೇಳ್ತೀವಿ. ಈ ಕ್ವೆಶನ್ಸ್ ಆನ್ ದ ವಿಡಿಯೋ ಆಯಿತಾ, ಅಂದರೆ ತುಂಬ ರಿಯಲಾಗಿ ಮಾಡ್ತೀರಾ, ಫುಲ್ ಕ್ಯೂಟಾಗಿ ಮಾಡ್ತೀರಾ ಅಂತ ನನಗೆ ತುಂಬ DMs ಬರುತ್ತೆ, ನನಗೆ ಮೆಸೇಜಸ್ ಬರುತ್ತೆ. ಸೊ ನಾನು ಅಲ್ಲಿ ನೋಡಿಕೊಂಡು ನೀನು ನನ್ನ ನೋಡಿದ್ರೆ ನಂಗೆ ನೋಡೋಕ್ಕೆ DMs ಅಂತಲ್ಲ. ಓಕೆ, ಸಾರಿ, ನಾನು ಏನು ಹೇಳ್ತಿದ್ದೆ? ಯಾ ಮೆಸೇಜಸ್ ಬರುತ್ತೆ. ಸೊ ನನಗೆ
ಆ್ಯಕ್ಚುಲಿ ನಾನು ವೀಡಿಯೋ ಮಾಡಬೇಕಾದ್ರೆ ನನ್ನ ಮೋಟೋ ಲಿಟ್ರಲಿ ಅದೇ ಥರನೇ ಇರುತ್ತೆ. ಏನಂದರೆ ಆ್ಯಸ್ ಅ ಆಡಿಯನ್ಸ್ ನೀವು ನೋಡ್ತಿದ್ರೆ ನನ್ನ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ದೀರಾ ಅಥವಾ ವೀಡಿಯೋ ಕಾಲಲ್ಲಿ ನೋಡ್ತಾ ಇದ್ದೀರಾ, ಆ ಥರ ಫೀಲ್ ಬರಬೇಕು. ಸೊ ದ್ಯಾಟ್ ಇಟ್ ಈಸ್ ವೆರಿ ರಿಯಲ್ ಥರ ಅನಿಸ್ಬೇಕು. ಅದಕ್ಕೋಸ್ಕರ ನಾನು ಐ ವಿಲ್ ಮೇಕ್ ಇಟ್ ಸೋ ರಿಯಲ್ ಆ್ಯಂಡ್ ನೀವೆಲ್ಲ ಅದನ್ನು ಇಷ್ಟಪಡ್ತಾ ಇದ್ದೀರಾ. ಸೊ ಯಾ ದಟ್ಸ್ ಹೌ ಐ ಮೇಕ್ ದ ವಿಡಿಯೋ. ಆಮೇಲೆ ಹೇಗೆ ಕಾಂಟೆಂಟ್ ಕ್ರಿಯೇಷನ್ ಮತ್ತು ವರ್ಕ್ ಹೇಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಾ ಅನ್ನೋ ಕ್ವೆಶನ್ನು ನನಗೆ ಕೇಳ್ತಾ ಇದ್ದೀರಾ. ಅವಳಿಗೆ ಕಂಟೆಂಟ್ ಕ್ರಿಯೇಷನ್ ಲೈಕ್ ಫಸ್ಟಿಂದಾನೂ ಇಷ್ಟ. ನೀವು ನೋಡ್ಬೋದು ಅವಳು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದಲ್ಲ, ಅವಳು ಮಾಡ್ತಾನೇ ಇದ್ದಾಳೆ. ಅವಾಗ ಬ್ರೇಕ್ ತೊಗೊತಿದ್ಲು. ಇವಾಗ ಸ್ವಲ್ಪ ನಿಮ್ಮೆಲ್ಲರ ಸಪೋರ್ಟಿಂದ ಐ ಥಿಂಕ್ ಇವಾಗ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಮಾಡ್ತಿದ್ದಾಳೆ. ಇಲ್ಲಾಂದರೆ ಅವಳು ಇನ್ಸ್ಟಾಗ್ರಾಮ್ ಅವ್ರ ಯೂಟ್ಯೂಬ್ ನೀವು ನೋಡಿದ್ರೆ ಶಿ ಇಸ್ ಬೀನ್ ಡೂಯಿಂಗ್ ಇಟ್ ಫಾರ್ ಅ ವೈಲ್ ನಾವು. ಓ ಯಾ. ಆ್ಯಂಡ್ ವರ್ಕ್ ಬಗ್ಗೆ ಕೇಳ್ತಾ ಇದ್ದೀರಾ, ಅಂದರೆ ಹೆಂಗೆ US ಅಲ್ಲಿ ಜಾಬ್ಸ್ ಹೇಗೆ ಆ್ಯಂಡ್ ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂತ. ಎಸ್, ನಾನು ಫುಲ್ ಟೈಮ್ ಕೆಲಸ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ರಿಮೋಟ್ ಪೊಸಿಷನ್. ಸೊ ಬೆಳಗ್ಗೆಯಿಂದ ನಂಗೆ ಫುಲ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅದೇ ನಡೆಯುತ್ತೆ ಆ್ಯಂಡ್ ದೆನ್ ಆಫ್ಟರ್ ಲೈಕ್ ಮಿಡ್ ಆಫ್ಟರ್ನೂನ್ ಮೇಲೆ ಒಂದು ಸ್ವಲ್ಪ ಫ್ರೀ ಆಗ್ತೀನಿ. ದಟ್ಸ್ ವೆನ್ ಐ ಡೂ ವಿಡಿಯೋಸ್. ಬಟ್ ಇಲ್ಲಿ US ಅಲ್ಲಿ ಜಾಬ್ಸ್ ಹೇಗೆ ಅನ್ನೋದನ್ನು ಭರತ್ ಪ್ರಾಬ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಬೆಟರಾಗಿ ನನಗಿನ್ನ. ಏನಂದರೆ ಇಲ್ಲಿ US ಅಲ್ಲಿ ವರ್ಕ್ ಪರ್ಮಿಟ್ ಬೇಕು. ಬೇಸಿಕ್ಲಿ ಕೆಲಸ ಮಾಡಬೇಕು ಅಂದರೆ ಯಾವ್ದಾದ್ರು ಒಂದು ಟೈಪ್ ಆಫ್ ವರ್ಕ್ ವೀಸಾ ಬೇಕು. ಅದು ಸಿಗೋದಕ್ಕೆ ತುಂಬ ಟೈಮು ಹಿಡಿಯುತ್ತೆ ಆ್ಯಂಡ್ ತುಂಬ ಕಷ್ಟನೂ. ಅದು ಜಾಬ್ ಮಾರ್ಕೆಟೂ ತುಂಬ ಟೈಟ್ ಆಗಿದೆ. ನಾನು ಮಾಸ್ಟರ್ಸ್ ಮಾಡಿಲ್ಲ, ನಾನು ಇಂಜಿನಿಯರಿಂಗ್ ಮಾಡಿದ್ದು ಮಲ್ನಾಡ್ ಕಾಲೇಜಲ್ಲಿ. ವರ್ಕ್ ಎಕ್ಸ್ಪೀರಿಯೆನ್ಸ್ ಇತ್ತು, ಅದ್ರ ಬೇಸಿಸ್ ಮೇಲೆ ನನಗೆ ಜಾಬ್ ಸಿಕ್ತು. ಆ್ಯಂಡ್ ಇಟ್ಸ್ ನಾಟ್ ಈಸಿ ಇವಾಗಂತೂ ಇವಾಗಿನ ಜಾಬ್ ಮಾರ್ಕೆಟಲ್ಲಿ ಕೆಲಸ ಸಿಗೋದು. ಸೊ ನೆಕ್ಸ್ಟ್ ಕ್ವೆಶನ್ ಕೇಳಿರೋದು ನನಗೆ ವರ್ಕೌಟ್ ಬಗ್ಗೆ ಕೇಳಿದ್ದಾರೆ. ನಾನು ಯೋಗ ಸ್ಟಾರ್ಟ್ ಮಾಡಿ ಐ ಥಿಂಕ್ ಮೋರ್ ದ್ಯಾನ್ 6-7 ಇಯರ್ಸ್ ಆಗಿದೆ. ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಬಟ್ ಇತ್ತೀಚೆಗೆ ಗುಂಡು ನನಗೆ ವರ್ಕೌಟ್ ಮಾಡೋದಕ್ಕೆ ಸ್ವಲ್ಪ ಮೋಟಿವೇಶನ್ ಪುಷ್ ಮಾಡ್ತಾ ಇರೋದು ಜಾಸ್ತಿ. ಅಂದರೆ ವೀಕಿಗೆ ಅಟ್ಲೀಸ್ಟ್ ಒಂದು 3 days ವೀಕಿಗೆ ಕನ್ಸಿಸ್ಟೆಂಟಾಗಿ 3 days ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಐ ಥಿಂಕ್. ನನ್ನ ಮದುವೆ ಆಗಿ ಬಂದಮೇಲೆ ಒಂದು ಸ್ವಲ್ಪ ಜಾಸ್ತಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ಬರುತ್ತೆ, ಸ್ವಲ್ಪ ಮೋಟಿವೇಶನ್ ನನಗೆ ಇವತ್ತು ಆಗ್ತಿಲ್ಲ ಅಂತಂದರೂ ಹೇಳ್ಕೊಂಡೋಗಿ ಬಾ ಆಗುತ್ತೆ, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳ್ಕೊಂಡು ಹೋಗಿ ವರ್ಕೌಟ್ ಮಾಡಿ ಬಂದಾದಮೇಲೆ ಐ ವುಡ್ ಪ್ರಾಬ್ಲಿ ಥ್ಯಾಂಕ್ ಮಾಡ್ತಿದ್ದೆ, ಥ್ಯಾಂಕ್ಸ್ ಕರ್ಕೊಂಡು ಹೋಗಿದ್ದಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ ಅಂತ. ನಾನು ಒಂದು 2 months ದಿಸ್ ಟೀಮ್ ನಾನು ವರ್ಕ್ ಮಾಡ್ತಾಯಿದ್ದೀನಿ ಅವ್ರ ಜೊತೆ. ಅವ್ರು ನನಗೆ ನ್ಯೂಟ್ರಿಷನಿಸ್ಟ್ ಮತ್ತು ಕೋಚ್ ಪ್ರೊವೈಡ್ ಮಾಡ್ತಾರೆ. ದೇ ಆರ್ ರಿಯಲಿ ವೆರಿ ಗುಡ್. ಐ ಹ್ಯಾವ್ ಲಾಸ್ಟ್ ಸಮ್ ಎಕ್ಸ್ಟ್ರಾ ವೇಟ್ ಇದ್ದಿದ್ದು ಲೂಸ್ ಮಾಡಿದ್ದೀನಿ, ಅಂದರೆ ಅನ್ವಾಂಟೆಡ್ ವೇಟ್ ಆ್ಯಂಡ್ ಲೈಕ್ ಮಸಲ್ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒನ್-on-one ಸೆಷನ್ಸ್. ಎಸ್, ಒನ್-on-one ಸೆಷನ್. ಸೊ ವಿಡಿಯೋ ಕಾಲಲ್ಲಿ ಇರ್ತಾರೆ. ಈ ವಿಡಿಯೋ ಕಾಲಲ್ಲಿ ಇದ್ದರೆ ಕರೆಕ್ಟಾಗಿ ಮಾಡ್ತಾಳೆ, ನನ್ನ ಜೊತೆ ಬಂದರೆ ಸ್ವಲ್ಪ ಫೋನ್ ಜಾಸ್ತಿ ನೋಡ್ತಿರ್ತಾಳೆ. ಅದ್ರ ಬಗ್ಗೆ ಡೀಟೇಲ್ಸ್ ನಾನು ನಿಮಗೆ ನೆಕ್ಸ್ಟ್ ಕೊಡ್ತೀನಿ. ವಿ ಬೋತ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್. ಅಂದರೆ ಬಾಡಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಹೆಲ್ತ್ ಮೈಂಡ್ ಹೆಲ್ತ್, ಬಾಡಿ ಹೆಲ್ತ್ ಎರಡೂ ಇಂಪಾರ್ಟೆಂಟ್. ಫಸ್ಟ್, ವೆರಿ 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 ಫಸ್ಟ್. ಓಕೆ, ಇನ್ನೊಂದು ಕ್ವೆಶನ್ ಏನಂದರೆ, ಎಲ್ಲರಿಗೂ ಪ್ರಾಬ್ಲಿ US ಬರಬೇಕು, ಅಮೇರಿಕಾಗೆ ಬರಬೇಕು, ಇಲ್ಲಿ ಸ್ಟೇ ಆಗಬೇಕು, ಇಲ್ಲಿ ಇರಬೇಕು ಅನ್ನೋದು ಆಸೆ. ನಾನು ಮೆಸೇಜ್ ನೋಡಿ ಐ ರಿಯಲೈಸ್ಡ್ ಎಷ್ಟೊಂದು ಜನಕ್ಕೆ ಇಷ್ಟ ಇದೆ ಅಂತ. ಬಟ್ ಇನ್ಫ್ಯಾಕ್ಟ್ ನಾನು ಮದುವೆ ಆದಮೇಲೆ ಐ ಹ್ಯಾಡ್ ಅಂದರೆ ನನಗೇನು US ಬರ್ತಾಯಿದ್ದೀನಿ, ಅಮೇರಿಕಾ ಬರ್ತಾಯಿದ್ದೀನಿ ಅಂತ ನಿಜವಾಗ್ಲೂ ಪ್ರಾಮಿಸ್ ನಂಗೆ ಒಂದು ಸ್ವಲ್ಪನೂ ಇರಲಿಲ್ಲ. ದಟ್ ನಂಗೆ ಬರೀ ಬರೋದ ಜೊತೆ ಇರ್ತೀನಿ ಅನ್ನೋ ಒಂದು ಖುಷಿ ಬಿಟ್ಟರೆ ನನಗೆ ಅಮೇರಿಕಾ ಅನ್ನೋದು ನಿಜವಾಗ್ಲೂ ಇರಲಿಲ್ಲ ನನಗೆ. ಆಮೇಲೆ ಬಂದಮೇಲೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಒಂಚೂರು ಸ್ವಲ್ಪ ಅಡಾಪ್ಟ್ ಆಗೋಕ್ಕೆ ಒಂಚೂರು ಕಷ್ಟ ಆಗುತ್ತೆ. ಬಿಕಾಸ್ ಪ್ರಾಬ್ಲಿ ನಂಗೆ ವೆದರ್, ಚಳಿ ಆ ಥರ ಎಲ್ಲ ಅನಿಸ್ತಿತ್ತು. ಬಿಟ್ಟರೆ ಜಾಗಗಳು ಅದು ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ. ಆಬ್ವಿಯಸ್ಲಿ ನಮ್ಮ ದೇಶ, ನಮ್ಮ ಜಾಗ ಅದು ಫಸ್ಟ್ ಯಾವತ್ತೂ. ಬಟ್ ಇದು ನಮಗೆ ಲೈವ್ಲಿಹುಡ್ ಕೊಟ್ಟಿದ್ದು. ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ. ಇಲ್ಲಿರೋದನ್ನ ಜಾಸ್ತಿ ನೀವು ಬರೀ ಪ್ಲಸ್ಸೇ ನೋಡಿರ್ತೀರ. ಇಲ್ಲಿರೋ ಮೈನಸ್ ಪಾಯಿಂಟ್ಸ್ನ ಇಲ್ಲಿ ಇದ್ದೇ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಆಗೋದು. ಏನು ಚೆನ್ನಾಗಿ ಕಾಣಿಸುತ್ತೆ ಅದು ಚೆನ್ನಾಗಿರೋದನ್ನು ತೊಗೊಳ್ಳಿ, ಬಟ್ ಕಾನ್ಸು ಇದೆ. ದಿಸ್ ಅ ಟ್ರೇಡ್ ಆಫ್ ಬೇಸಿಕ್ಲಿ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಮೈ ಹೇರ್ ಸೀಕ್ರೆಟ್ ಅಂತ ಎಷ್ಟು ಚೆನ್ನಾಗಿ ಕೇಳಿದ್ದೀರಾ. ಓಕೆ, ನಾನು ಒಂದ್ಸಲ ಫ್ಲಾಂಟ್ ಮಾಡ್ತೀನಿ ನನ್ನ ಕೂಲು, ಅದಕ್ಕೆ ಫ್ರೀಯಾಗಿ ಇಲ್ಲ. ಸೊ ನನ್ನದು ಹೇರು ಥಿಕ್ನೆಸ್ ಇದೆ ಆಯಿತಾ, ಆನೆಸ್ಟ್ಲಿ ಇದೆ. ಆ್ಯಂಡ್ ನಂದು ಸ್ಟ್ಯಾಂಡ್ಸ್ ತುಂಬ ಒಂದೊಂದು ಸ್ಟ್ಯಾಂಡೂ ಸಖತ್ತು ದಪ್ಪ ಇದೆ. ಒಂದು ಕೂದಲು ಏನಾದರೂ ಕೆಳಗಡೆ ಬಿತ್ತು ಅಂದರೆ ಎವಿಡೆಂಟ್ಲಿ ಕಾಣಿಸುತ್ತೆ ಅದು ಏನು ಇಷ್ಟು ದಪ್ಪ ಇದೆ ಥರ. ಐವ್ ಲಾಸ್ ಸೋ ಮಚ್ ಹೇರ್. ಇಲ್ಲಿಗೆ ಬಂದಮೇಲೆ ಸಖತ್ ಹೇರ್ ಲೂಸ್ ಮಾಡಿದ್ದೀನಿ. ಪ್ರಾಬ್ಲಮ್ ನೀರೇ ಜಾಸ್ತಿ ಇಲ್ಲಿ ಪ್ರಾಬ್ಲಮ್ ಆಗೋದು.
ಸೊ ಐ ಹ್ಯಾವ್ ಲಾಸ್ಟ್ ಸೋ ಮಚ್ ಹೇರ್. ಅದಕ್ಕಿಂತ ನನಗಿಂತ ಚೆನ್ನಾಗಿರೋದು ಭರತಿಗೆ. ಸೊ ಭರತ್ ಟಿಪ್ಸ್ ಕೊಡ್ಬೋದು. ಬಟ್ ಯಾ, ಸ್ಟಾರ್ಟಿಂಗಲ್ಲಿ ನಾನು ಬಂದಾಗ ತುಂಬ ಹೇರ್ ಲಾಸ್ ಮಾಡಿದ್ದೆ ನಾನು. ಆ್ಯಂಡ್ ದೆನ್ ದರ್ ಇಸ್ ಒನ್ ಸೊಲ್ಯೂಷನ್. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇರ್ ಫಾಲ್ ಆಗ್ತಾಯಿದೆ ಅಂತಂದರೆ ವಾಟರ್ ಪ್ರಾಬ್ಲಮ್ ಒಂದು ಇರುತ್ತೆ, ಇಲ್ಲಾಂದರೆ ನಿಮ್ಮ ಬಾಡಿಯಲ್ಲಿ ಪ್ರಾಬ್ಲಮ್ ಇರುತ್ತೆ. ಬ್ಲಡ್ ಟೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜಾಸ್ತಿ ಹೇರ್ ಫಾಲ್ ಆಗ್ತಾಯಿದೆ ಅಂತಂದರೆ ಬ್ಲಡ್ ಟೆಸ್ಟ್ ಮಾಡಿಸಲೇಬೇಕು. ಲೈಕ್ ಬಯೋಟಿನ್, ಆಮೇಲೆ ಫೆರಿಟಿನ್ ಅಂದರೆ ಹೇರ್ ಐರನ್ ಕಂಟೆಂಟ್ ಇದೆಯಾ, ಆಮೇಲೆ B12 ಇದೆಲ್ಲ ಹೇರಿಗೆ ವೆರಿ ಇಂಪಾರ್ಟೆಂಟ್. ಸೊ ಅದೆಲ್ಲ ಡಿಫಿಷಿಯನ್ಸಿ ಇದೆ ಅಂದರೆ ಹೇರ್ ಫಾಲ್ ಜಾಸ್ತಿ ಆಗಿದೆ. ಆ್ಯಂಡ್ ಆಫ್ಕೋರ್ಸ್ ಸ್ಟ್ರೆಸ್ಸು. ಬಟ್ ನನಗೆ ವರ್ಕ್ ಆಗಿರೋದು ಏನಂತಂದರೆ ನಂದು ನೀರಿನ ಪ್ರಾಬ್ಲಮ್ ಫಸ್ಟ್ ಶೋರ್ ಇದೆ. ನನಗೇನು ಸ್ಟ್ರೆಸ್ ಇಲ್ಲ. ಟಚ್ ವುಡ್ ಎಲ್ಲಿಗುಂಡು ಇದು ವುಡ್ಡಾ? ಓಕೆ. ಸೊ ನಾನು ಫಿಲ್ಟರ್ ಆ್ಯಡ್ ಮಾಡಿದ್ದೀನಿ ವಾಟರ್ ತಲೆಗೆ ಸ್ನಾನ ಮಾಡಬೇಕಾದ್ರೆ. ಎಸ್ಪೆಷಲಿ ನನಗೆ ಶವರ್ ಫಿಲ್ಟರ್ ಆ್ಯಡ್ ಮಾಡಿದ್ದೀನಿ. ಸೊ ಅದರಿಂದ ನನಗೆ ಆಲ್ಮೋಸ್ಟ್ ಕಡಿಮೆ ಆಗಿದೆ ಫಾರ್ ಶೋರ್. ಬಟ್ ಕಡಿಮೆ ಆಗಿದೆ ಫಾರ್ ಶೋರ್. ಭರತ್ ಮತ್ತು ಅಮ್ಮಂದು ಬಾಂಡಿಂಗ್ ಹೆಂಗಿದೆ ಅಂತ, ನಮ್ಮ ಅಮ್ಮಂದು ಮತ್ತು ಭರತಿನ ಬಾಂಡಿಂಗ್ ಹೆಂಗಿದೆ ಅಂತ ಅಂದರೆ ಲೈಕ್ ಐ ಮೀನ್ ಮದುವೆ ಆಗಿರೋರಿಗೆ ಗೊತ್ತಿರುತ್ತೆ ಎಲ್ಲ. ಅವ್ರ ಅತ್ತೆದೀರು ಐ ಮೀನ್ ಅತ್ತೆದೀರು ಹಳ್ಳಿಯಂದಿರನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ಒಂಥರ ರಾಜ ಮರ್ಯಾದೆ ಥರ, ರಾಜನ ಥರ. ಸೊ ನನಗೂ ಅದೇ ಥರ. ಸೊ ನಮ್ಮಿಬ್ಬರು ಬಾಂಡಿಂಗೂ ಅಷ್ಟೇ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ 3 ಜನ ಹೆಣ್ಮಕ್ಳಲ್ವಾ, ಗಂಡು ಮಗುಗೆ ಪೇರೆಂಟ್ ಆಗಿ ನಮ್ಮ ಅಮ್ಮಂಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಲ್ಲ. ಸೊ ನಮ್ಮಮ್ಮ ಸ್ವಲ್ಪ ಮೊದಲಿಗೆ ಇವಾಗ ಗೊತ್ತಲ್ಲ, ಅಂದರೆ ಅಳಿಯಂದರು ಅಂದರೆ ಫುಲ್ ಆ ಥರ ಫುಲ್ ಹೆವಿ ರೆಸ್ಪೆಕ್ಟ್ ಕೊಡಬೇಕು. ಬನ್ನಿ ಕೂತ್ಕೊಳ್ಳಿ ತಿನ್ನಿ ಆ ಥರ ಭರತಿಗೂ ಮಾಡೋರು. ಬಟ್ ಭರತ್ ಈಸ್ ಎ ಡಿಫ್ರೆಂಟ್ ಪರ್ಸನ್. ಯು ಆರ್ ಎ ವೆರಿ ಡಿಫ್ರೆಂಟ್. ಲೆಟ್ ಮೀ ಟಾಕ್. ಈಸ್ ಎ ವೆರಿ ಡಿಫ್ರೆಂಟ್ ಪರ್ಸನ್. ನಾವು ಅಮ್ಮಂಗೆ ಆ ಥರ ಫೀಲೇ ಬರ್ಸಿಲ್ಲ. ಬಟ್ ಹೋಗೋಷ್ಟರೊಳಗಡೆ ನಮ್ಮಮ್ಮಗೆ ಮಗ ಥರನೇ ಫೀಲ್ಸ್ ಕೊಟ್ಟಿದ್ರು. ನಮ್ಮಮ್ಮ ತುಂಬ ಎಮೋಷ್ನಲ್ ಆಗಿ ತುಂಬ ಥ್ಯಾಂಕ್ಸ್ ಹೇಳಿದ್ರು ನಮ್ಮಮ್ಮನಿಗೆ. ಅಂದರೆ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ಅಂದರೆ ಶಿ ಫೆಲ್ಡ್ ಲೈಕ್ ಮಗ ಥರ. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್ ಕುಂಡು. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶನ್, ಮೀಟ್ ಮಾಡ್ತೀರಾ ಅಂತ. ಲೈಕ್ ಲೆಟ್ಸ್ ಮೀಟ್ ಅನ್ನೋ ಥರ. ನನಗೆ ಆ್ಯಕ್ಚುಲಿ ಆನೆಸ್ಟಾಗಿ ಅನದರ್ ಆನೆಸ್ಟ್ ಆನ್ಸರ್, ನಾನು ನೋಡೋಕ್ಕೆ ಫುಲ್ ಎಕ್ಸ್ಟ್ರೋವರ್ಟ್ ಥರ ಕಾಣಿಸ್ತೀನಿ. ಬಟ್ ಐ ಆಮ್ ಓನ್ಲಿ ಎಕ್ಸ್ಟ್ರೋವರ್ಟ್. ಯಾರೋ ನಂಗೆ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಇದ್ದರೆ ಅಥವಾ ನಂಗೆ ಕ್ಲೋಸ್ ಒನ್ಸ್ ಅಂತಾದರೆ ಮಾತ್ರ ನಾನು ಎಕ್ಸ್ಟ್ರೋವರ್ಟ್. ಅದರ್ವೈಸ್ ನೀವು ಫಸ್ಟ್ ಟೈಮ್ ನನ್ನ ಮೀಟ್ ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ವೆರಿ ಇಂಟ್ರೋವರ್ಟ್, ಆಯಿತಾ. ಸೊ ಐ ಆಮ್ ಕೈಂಡ್ ಆಫ್ ಆ್ಯಂಬಿವರ್ಟ್ ಅಂತ ಹೇಳ್ಬೋದು. ಇನ್ ಬಿಟ್ವೀನಲ್ಲಿದ್ದೀನಿ. ಸೊ ನೀವೇನಾದ್ರು ನನ್ನ ಮೀಟ್ ಮಾಡ್ತೀನಿ ಅಂತಂದರೆ ನಂಗೆ ಭಯ ಆಗಿಬಿಡುತ್ತೆ. ಸೊ ಪ್ರಾಬ್ಲಿ ಐ ವಿಲ್ ಟೇಕ್ ಸಮ್ ಟೈಮ್, ಮಾತಾಡಿ ಆ್ಯಂಡ್ ದೆನ್ ಐ ವಿಲ್ ಓಪನ್ ಅಪ್. ಅದರ್ವೈಸ್ ನಾನು ಸ್ವಲ್ಪ ಸೈಲೆಂಟ್ ಸ್ಟ್ರೇಂಜರ್ಸ್ ಜೊತೆ. ಅದರ್ ಕ್ವೆಶನ್, ಸ್ಕಿನ್ ಕೇರ್ ರೊಟೀನ್. ಗುಂಡು ಸ್ಕಿನ್ ನನಗಿಂತ ತುಂಬ ಚೆನ್ನಾಗಿದೆ. ಮತ್ತು ನಾನು ಇನ್ಫ್ಯಾಕ್ಟ್ ಐ ಡೂ ಲಾಟ್ ಆಫ್ ಸ್ಕಿನ್ ಕೇರ್ ಫಾರ್ ಶೋರ್. ಸ್ಟಾರ್ಟಿಂಗ್ ಬಂದಾಗ ಎಂತೂ ಹೆವಿ ಸ್ಕಿನ್ ಕೇರ್ ಮಾಡ್ತಿದ್ದೆ. ಐ ಹ್ಯಾಡ್ ರಿಯಲಿ ವೆರಿ ನೈಸ್ ಸ್ಕಿನ್ ಅವಾಗ. ಇವಾಗ ಬರ್ತಾ ಒಂಚೂರು ಕಡಿಮೆ ಆಗಿದೆ. ಬಟ್ ಐ ಆಮ್ ಬ್ಯಾಕ್ ಟು ಮೈ ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡ್ತಾ ಇದ್ದೀನಿ. ನನಗೋಸ್ಕರ ಗುಂಡು LED ಮಾಸ್ಕ್ ಎಲ್ಲ ತೊಗೊಂಡು ಬಂದಿದ್ದಾನೆ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಸ್ಟಾರ್ಟ್ ಬೈ ದ ವೇ ನಂದು ಯೂಟ್ಯೂಬ್ ನೀವು ಹಾಗೆ ಸರ್ಚ್ ಮಾಡ್ಕೊಂಡು ಹೋದರೆ ಅದರಲ್ಲಿ ಇದೆ. ನಾನು ವೀಡಿಯೋಸ್ ಹಾಕಿದ್ದೀನಿ. ನಾನು ಪ್ರಾಪರ್ ಸ್ಕಿನ್ ಕೇರ್ ರೊಟೀನ್ ಏನೇನು ಮಾಡ್ತಿದ್ದೆ, ಹೆಂಗಿತ್ತು ನನ್ನ ಸ್ಕಿನ್, ಇನ್ನೂ ಫುಲ್ ಚೆನ್ನಾಗಿತ್ತು ಅನ್ನೋದು ನಾನು ಲಿಂಕು ಹಾಕ್ತೀನಿ ಮೇಲ್ಗಡೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡುಗುಂಡು. ವೆನ್ ಎವರ್ ಐ ಫೀಲ್ ಸ್ಯಾಡ್ ಆ್ಯಂಡ್ ವಾಚ್ ಯುವರ್ ರೀಲ್ಸ್ ಐ ಸ್ಟಾರ್ಟ್ ಫೀಲಿಂಗ್ ಸೋ ಗುಡ್. ಯು ಬೋತ್ ಆರ್ ಸಚ್ ಎ ಬ್ಯೂಟಿಫುಲ್ ಕಪಲ್ ಅಂತೆ. ಆ್ಯಕ್ಚುಲಿ ಈ ಥರ ಮೆಸೇಜಸ್ಸು ತುಂಬ ಬರುತ್ತೆ, ಆಯಿತಾ. ದಟ್ ಐ ಡೋಂಟ್ ನೋ ನನ್ನ ಕಂಟೆಂಟ್ ಆ ಥರ ನಿಮಗೆ ರೀಚ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಯು ಗೈಸ್ ಆರ್ ಸೋ ಕನೆಕ್ಟೆಡ್ ಆ್ಯಕ್ಚುಲಿ. ಅದು ನನಗೆ ಜಾಸ್ತಿ ವೀಡಿಯೋಸ್ ವ್ಯೂಸ್ ಹೋಗುತ್ತೋ ಇಲ್ವೋ ಐ ಡೋಂಟ್ ನೋ. ಅದಷ್ಟು ಇತ್ತೀಚೆಗೆ ನನಗೇನು ಅನಿಸ್ತಾನೇ ಇಲ್ಲ. ಬಟ್ ಸೋ ಮೆನಿ ಪೀಪಲ್ ಅವರಿಗೆ ಕನೆಕ್ಟ್ ಆಗಿದೆ ಆ ವಿಡಿಯೋ ನೋಡಿದ್ರೆ. ನನಗೆ ಐ ಗೆಟ್ ಸೋ ಮಚ್ ಕನೆಕ್ಟೆಡ್. ನಿಮಗೆ ಅಂದರೆ ನಾನೇ ಅನಿಸುತ್ತೆ, ನನ್ನ ಥರನೇ ಅನಿಸುತ್ತೆ. ಯು ಆರ್ ರಿಯಲಿ ನೆಕ್ಸ್ಟ್. ಐ ಜಸ್ಟ್ ವಾಂಟ್ ಟು ಬಿ ರಿಯಲ್ ಇನ್ ದ ವಿಡಿಯೋಸ್. ಎಷ್ಟೊಂದು ಜನ ತುಂಬ ಕನೆಕ್ಟ್ ಆಗ್ತೀರಾ. ಸುಮ್ಮನೆ ನೋಡಿದ ತಕ್ಷಣ ಅಂದರೆ ಆರಾಮ್ ಅನಿಸುತ್ತೆ. ಏನಾದ್ರು ಬೇಜಾರಾಗಿದ್ದರೆ ನಿಮ್ಮ ವಿಡಿಯೋ ನೋಡಿದ್ರೆ ಒಂದು ಸ್ವಲ್ಪ ಚಿಯರ್ಫುಲ್ ಅಂತ ಅನಿಸುತ್ತೆ ಅಂತ. ಹೌ ಆರ್ ಯು ವೆರಿ ಜಾಯ್ಫುಲ್, ಯಾವಾಗಲೂ ಖುಷಿಯಾಗಿರ್ತಿಲ್ಲ ಹೇಗೆ ಅಂತ. ಮೇನ್ ರೀಸನ್ ಗುಂಡು ಫಾರ್ ಶೋರ್. ಇಲ್ಲ ಅವಳೇ ಯಾವಾಗಲೂ ಎನರ್ಜೆಟಿಕ್. ನಾನು ಮೊದಲಿಂದನೂ ಹಾಗೆ. ಬಟ್ ತುಂಬ ಎನರ್ಜಿ. ನೀ ಬೇರೆ ಥರ ಇದ್ದಿದ್ರೆ ನನ್ನ ಲೈಫ್ ವಿಯರ್ಡ್ ಆಗಿರ್ತಾ ಇತ್ತು. ಲೈಕ್ ಲಿಟ್ರಲಿ ದಟ್ಸ್ ಬೈ ದ ವೇ ತುಂಬ
ಥ್ಯಾಂಕ್ಸ್ ಟು ಆಲ್ ದಿ ಮೆನ್, ಇವಾಗಿನ ಜನ್ರೇಷನ್ ಮೆನ್ ಎಸ್ಪೆಷಲಿ. ನನಗೆ ಬೇರೆ ಜನ್ರೇಷನ್ ಗೊತ್ತಿಲ್ಲ, ಬಿಕಾಸ್ ಐ ಹ್ಯಾಡ್ ಐ ಲಾಸ್ಟ್ ಮೈ ಡ್ಯಾಡ್ ಲಾಂಗ್ ಬ್ಯಾಕ್. ಸೊ ನನಗೆ ಆ ಜನ್ರೇಷನ್ದು ಇಂಟ್ರ್ಯಾಕ್ಷನ್ ಅಷ್ಟು ಗೊತ್ತಿಲ್ಲ. ಬಟ್ ನಾನು ನೋಡಿರೋ ಪ್ರಕಾರ ಆ ಜನ್ರೇಷನ್ಗಿಂತ ಐ ಥಿಂಕ್ ದಿಸ್ ಜನ್ರೇಷನ್ ಮೆನ್ ಆರ್ ಸೂಪರ್. ಆ್ಯಂಡ್ ನೀವು ತುಂಬ ಸಪೋರ್ಟ್ ಮಾಡೋದ್ರಿಂದ. ಬೈ ದ ವೇ ಐ ಹ್ಯಾವ್ ಅನದರ್ ಕ್ವೆಶನ್. ಯು ಹಸ್ಬೆಂಡ್ ಈಸ್ ವೆರಿ ಸಪೋರ್ಟಿವ್. ಹೇಗೆ ಫೈಂಡ್ ಔಟ್ ಹೆಂಗೆ ಹೌ ಕುಡ್ ಯು ಫೈಂಡ್ ದಿಸ್ ಪರ್ಸನ್ ಅಂತ, ಈ ಥರ ಪರ್ಸನ್ ಹೇಗೆ ನಿಮಗೆ ಸಿಕ್ಕಿದ್ರು ಅನ್ನೋದು? ಓಕೆ, ಇನ್ನೊಂದ್ಸಲ ಹೇಳ್ತೀನಿ ಅದನ್ನ. ಬೈ ದ ವೇ ನಂಗೆ ಇನ್ನೊಂದು ಕ್ವೆಶನ್ ಇತ್ತು. ನಿಮಗೆ ಯುವರ್ ಬೆಟರ್ ಹಾಫ್ ಇಸ್ ಸಚ್ ಎ ಸ್ವೀಟ್ ಹಾರ್ಟ್ ಅಂದರೆ ತುಂಬ ಸಪೋರ್ಟಿವ್ ಅಂತ. ಆ್ಯಕ್ಚುಲಿ ದ್ಯಾಟ್ಸ್ ಟ್ರೂ. ಇದಕ್ಕೆ ಆನ್ಸರ್ ಅದು ಹೇಳಬಹುದು ನಾನು. ಆ್ಯಕ್ಚುಲಿ ಥ್ಯಾಂಕ್ಸ್ ಟು ದಿಸ್ ಜನ್ರೇಷನ್, ಥ್ಯಾಂಕ್ಸ್ ಟು ಯು. ಎಲ್ಲ ಮೆನ್ ಆ್ಯಕ್ಚುಲಿ ಈ ಥರ ಇದ್ದರೆ ಅವ್ರ ವೈಫ್ಸ್ ಏನು ಬೇಕಾದರೂ ಮಾಡಬಹುದು ಅಂತ ನನಗೆ ಅನಿಸುತ್ತೆ. ಇಟ್ಸ್ ಬೋತ್ ದ ವೇಸ್. ನೀನು ಅಷ್ಟೇ ಸಪೋರ್ಟಿವ್ ಆಗಿದೆ ಅಲ್ವಾ? ಯಾ, ಬಟ್ ಓಕೆ, ಒನ್ ಮೋರ್ ಕ್ವೆಶನ್. ನಾನು ಈ ಥರ ವಿಡಿಯೋ ಎಲ್ಲ ಮಾಡ್ತಾಯಿದ್ರೆ ನಿಂಗೆ ಹೆಂಗೆ ಅನಿಸುತ್ತೆ? ಏನು ಅನಿಸುತ್ತೆ? ಇವಾಗ ನನಗೇನು ಅನಿಸುತ್ತೆ ಇಟ್ಸ್ ಎ ಸೆಕೆಂಡ್ರಿ. ನಿನಗೇನು ಅನಿಸುತ್ತೆ? ನಿಂಗೆ ಖುಷಿ ಆಗುತ್ತೆ, ಅದು ಫಸ್ಟ್. ನನಗೇನು ಅನಿಸುತ್ತೆ ಏನಕ್ಕೆ ಮ್ಯಾಟ್ರ್ ಆಗಬೇಕು? ಫಸ್ಟ್ ಇಟ್ಸ್ ಆಲ್ವೇಸ್ ಯು. ನೀನು ಖುಷಿಯಾಗಿದ್ರೆ ನಾನು ಖುಷಿ. ಸೊ ಅದು ನೀನು ಇದೆಲ್ಲ ಮಾಡೋದ್ರಲ್ಲಿ ಖುಷಿಯಾಗುತ್ತೆ. ಸೊ ಅದನ್ನು ನೋಡಿ ಇನ್ನೂ ಖುಷಿಯಾಗಿರ್ಬೇಕು ಅಲ್ವಾ? ಹೌದು. ಥ್ಯಾಂಕ್ ಯು. ನಮ್ಮ ಆನ್ಸರ್ಸ್ ಫಾರ್ ಯುವರ್ ಕ್ವೆಶನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನಂತ ಗುಂಡು? ಅಷ್ಟೇ. ಆಲ್ರೈಟ್, ಬಾಯ್. ಬಾಯ್ ಬಾಯ್ ಬಾಯ್. ಅಲ್ಲ, ನೀನು ಬಾಯ್ ಅನ್ಸಾಕು. ಆಲ್ರೈಟ್, ಬಾಯ್.